ವೆಲ್ಕಮ್ ಬ್ಯಾಕ್ ಟು ಅವರ್ ಲೋಟಸ್ ವರ್ಲ್ಡ್. ಇವತ್ತಿನ ನಮ್ಮ ಬ್ಯೂಟಿಫುಲ್ ವಾಟರ್ ಲಿಲಿ ಹೆಸರು ಪರ್ಪಲ್ ಜಾಯ್. ಹೆಸರೇ ಹೇಳುತ್ತರ ಇದರ ಕಲರ್ ಕೂಡ ಪರ್ಪಲ್ ಆ್ಯಂಡ್ ವೈಟ್, ಮಧ್ಯದಲ್ಲಿ ಯೆಲ್ಲೋ ರೀತಿಯಲ್ಲಿ ನೋಡೋದಕ್ಕೆ ಸಖತ್ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಇದೊಂದು ಟ್ರಾಪಿಕಲ್ ಜಾತಿಯ ಕಮಲಾ ಹೂ, ವಿವಿಪೋರಸ್ ಜಾತಿಗೆ ಬರುವಂತಹ ಗಿಡ ಇದು. ಈ ಪರ್ಪಲ್ ಜಾಯ್ ವಾಟರ್ ಲಿಲಿ ಗಿಡದ ವಿಶೇಷ ಏನು ಗೊತ್ತಾ? ಗಡ್ಡೆಯಿಂದ ಮರಿ ಮಾಡೋದು ಅಥವಾ ಸಂತಾನೋತ್ಪತ್ತಿ ಮಾಡೋದಷ್ಟೇ ಅಲ್ಲ, ನೀವೇ ನೋಡ್ತಾ ಇದ್ದೀರಾ ಅಗಲವಾದ ಎಲೆಗಳಲ್ಲಿಯೂ ಕೂಡ ಗಿಡಗಳು ಹುಟ್ಟಿಕೊಳ್ತಾವೆ. ಇನ್ನಾಚೂರು ಬಿಡಿಸಿ ಹೇಳ್ಬೋದು ಅಂದರೆ ಎಲೆಗಳಲ್ಲಿ ಸಣ್ಣ ಮೊಳಕೆ ಥರ ಬರುತ್ತೆ, ಆಮೇಲೆ ಗಡ್ಡೆ ಥರ ಫಾರ್ಮ್ ಆಗುತ್ತೆ. ಇನ್ನು ಈ ಟ್ರಾಪಿಕಲ್ ವೆರೈಟಿಯ ಈ ಗಿಡದಲ್ಲಿ ಚಳಿಗಾಲದಲ್ಲಿ ಅಷ್ಟಾಗಿ ಹೂ ಬಿಡೋದಿಲ್ಲ, ವೆರಿ ಲಿಮಿಟೆಡ್ ಹೂ ಬಿಡುತ್ತೆ. ಜೊತೆಗೆ ಬೇರೆ ಸೀಸನ್ನಲ್ಲಿ ಹೂ ಕೂಡ ತುಂಬ ದೊಡ್ಡ ಸೈಜಲ್ಲಿ ಅರಳುತ್ತೆ, ಬಟ್ ಚಳಿಗಾಲದಲ್ಲಿ ನಿಮಗೆ ಸ್ಮಾಲ್ ಸೈಜಲ್ಲಿ ಹೂಗಳು ನೋಡೋದಕ್ಕೆ ಸಿಗುತ್ತೆ. ಇನ್ನು ಈ ಟ್ರಾಪಿಕಲ್ ಗಿಡದ ಗಡ್ಡೆ ಬಲ್ಬ್ ರೀತಿಯಲ್ಲಿ ಇರುತ್ತೆ. ಗಿಡವನ್ನು ಬೆಳೆಸೋದಕ್ಕೆ ನೀವು ನಾರ್ಮಲ್ ಆಗಿ ಏನು ಕಮಲ ಬೇರೆ ಗಿಡಗಳನ್ನು ಬಳಸ್ತೀರಾ ಅದೇ ರೀತಿಯಲ್ಲಿ ಕೆಸರು ಮಣ್ಣನ್ನು ಬಳಸಬೇಕು. ಜೊತೆಗೆ ಎಲ್ಲ ಕಮಲದ ಗಿಡದಂತೆಯೇ ಇದಕ್ಕೂ ಕೂಡ ಚಳಿಗಾಲದಲ್ಲೇ ರೀಪಾಟ್ ಮಾಡಬೇಕು. ಇನ್ನೊಂದು ಮೇಜರ್ ವಿಷಯ ಏನು ಅಂತ ಹೇಳಿದ್ರೆ, ಈ ಒಂದು ಟ್ರಾಪಿಕಲ್ ಜಾತಿಯ ಏನು ಪರ್ಪಲ್ ಜಾಯ್ ಇದೆ ಅದನ್ನು ಯಾರು ಬೇಕಾದರೂ ಕೂಡ ಬೆಳಿಬೋದು. ಅಂದರೆ ಮೇಂಟೆನೆನ್ಸ್ ತುಂಬ ಫ್ರೀ, ಅಂದರೆ ಜಾಸ್ತಿ ಆರೈಕೆ ಅವಶ್ಯಕತೆಯೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಪರ್ಪಲ್ ಜಾಯ್ ಗಿಡದ ಎಲೆಯಿಂದ ಸಂತಾನೋತ್ಪತ್ತಿ ಮಾಡೋದು ಹೇಗೆ, ಈ ಪ್ರೊಸೆಸ್ ಹೇಗಿರುತ್ತೆ ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಇದ್ರ ಜೊತೆಗೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಮ್ಮಲ್ಲಿ ಲೋಟಸ್ನ ಇಷ್ಟಪಡೋರಿಗೆ ಲಿಮಿಟೆಡ್ ಗಿಡಗಳು ಲಭ್ಯ ಇದೆ. ಯಾರಿಗೆಲ್ಲ ಆಸಕ್ತಿ ಇದೆ ಕಮಲಾ ಹೂವನ್ನು ಬೆಳೆಯೋದಕ್ಕೆ ಅವರು ಕಮೆಂಟನ್ನು ಮಾಡಿ, ನೀವು ಇಷ್ಟಪಡುವಂತಹ ಕಲರ್ನ ಕಮಲವನ್ನು ನಿಮಗೆ ತಲುಪಿಸುವಂತಹ ಕೆಲಸವನ್ನು ನಾವು ಮಾಡ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ, ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ನಿಮ್ಗೆ ಆಸಕ್ತಿ ಇದ್ದರೆ ಲೋಟಸ್ ಗಿಡವನ್ನು ನೀವು ಕೂಡ ಈಸಿಯಾಗಿ ಯಾವುದೇ ಖರ್ಚಿಲ್ಲದೆ ನಿಮ್ಮ ಮನೆಯಲ್ಲಿ ಲೋಟಸ್ ಗಿಡವನ್ನು ಬೆಳಿಬೋದು. ಇನ್ನೂ ಹೆಚ್ಚಿನ ಕಲರ್ಫುಲ್ ಲೋಟಸ್ ಗಿಡಗಳ ಬಗ್ಗೆ ನೀವು ತಿಳ್ಕೋಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.